ಭಾರತದ ವಾಯುಪಡೆ ಶಕ್ತಿ ಪ್ರದರ್ಶನ ಹರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿ ರಫೇಲ್ ಹಾರಾಟ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾಗಿದ್ದಂತಹ ರಫೇಲ್ ಯುದ್ಧ ವಿಮಾನದಲ್ಲಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಹಾರಾಟವನ್ನ ಮಾಡ್ತಾ ಇರುವಂತದ್ದು. ಅದು ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತಿಹಾಸವನ್ನ ಕೂಡ ಬರಿತಾ ಇದೆ. ಇತಿಹಾಸದ ಪುಟವನ್ನ ಕೂಡ ಸೇರ್ತಾ ಇದೆ. ವಾಯುಪಡೆ ಶಕ್ತಿ ಪ್ರದರ್ಶನ ಆರಂಭ ಆಗಿದೆ. ದ್ರೌಪದಿ ಮುರ್ಮು ಅವರು ಹರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನ ನಡೆಸಿದ್ದಾರೆ. ಅಂಬಾಲಾ ವಾಯುಪಡೆ ನಿಲ್ದಾಣವು ಭಾರತದ ಪ್ರಮುಖ ವಾಯುನೆಲೆಗಳಲ್ಲಿ ಒಂದಾಗಿದೆ. ರಫೇಲ್ ಸ್ಕ್ವಾಡ್ರನ್ನ ಪ್ರಧಾನ ಕಚೇರಿಯೂ ಕೂಡ ಇದು. ರಾಷ್ಟ್ರಪತಿಗಳ ಭೇಟಿಯ ಸಮಯದಲ್ಲಿ ವಾಯುಪಡೆಯ ಮುಖ್ಯಸ್ಥರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನವನ್ನು ಹಾರಿಸ್ತಾ ಇರೋದು ಇದೇ ಮೊದಲೇನಲ್ಲ. ಇದಕ್ಕೂ ಮೊದಲು ಅವರು 2023ರಲ್ಲಿ ಅಸ್ಸಾಂನ ತೇಜ್ಪುರ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MKI ಅನ್ನು ಕೂಡ ಹಾರಿಸಿದ್ರು. ಆ ಸಮಯದಲ್ಲಿ ಅವರು ಭಾರತೀಯ ವಾಯುಪಡೆಯ ಶಿಸ್ತು ಮತ್ತು ಸಮರ್ಪಣೆ ಮತ್ತು ದಕ್ಷತೆಯನ್ನ ಕೂಡ ಶ್ಲಾಘಿಸಿದ್ರು. ಆದರೆ ಈ ಬಾರಿ ಇದು ವಿಭಿನ್ನವಾಗಿ ಅವರು ಭಾರತದ ವಾಯುಪಡೆಯ ಅತ್ಯಂತ ಆಧುನಿಕ ಮುಖವಾದ ರಫೇಲ್ ಯುದ್ಧ ವಿಮಾನವನ್ನು ಹಾರಿಸಿದ್ದಾರೆ. ರಾಷ್ಟ್ರಪತಿ ಮುರ್ಮು ಅವರ ಈ ಹಾರಾಟವು ಪಾಕಿಸ್ತಾನ ಮತ್ತು ಚೀನಾ ಎರಡಕ್ಕೂ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ನೋಡಿ, ಭಾರತವು ಜಾಗರೂಕವಾಗಿ ಇರುವುದಲ್ಲದೆ ತನ್ನ ಗಡಿಗಳನ್ನು ರಕ್ಷಿಸೋದಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದೆ. ಭಾರತದ ಶತ್ರುಗಳಿಗೆ ರಾಷ್ಟ್ರದ ಸರ್ವೋಚ್ಚ ಕಮಾಂಡರ್ ಸ್ವತಃ ಭಾರತೀಯ ವಾಯುಪಡೆಯ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನ ಕೂಡ ಪದೇ ಪದೇ ನೆನಪು ಮಾಡ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹಾರಾಟವನ್ನು ಮಾಡಲಾಗ್ತಾ ಇದೆ, ಹೇಗೆ ಸಿದ್ಧತೆಗಳಾಗಿದೆ ಅನ್ನೋದನ್ನು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾಗಿದ್ದಂತಹ ಈ ಒಂದು ರಫೇಲ್ ಯುದ್ಧ ವಿಮಾನ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದಿಲೀಪ್, ಡಿಜಿಟಲ್ ಎಡಿಟರ್ ಫೋನು ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇವತ್ತು ಅಂಬಾಲಾ ವಾಯುನೆಲೆಯಲ್ಲಿ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ಏನೊಂದು ರಫೇಲ್ ಸ್ಕ್ವಾಡ್ರನ್ ಏನಿದೆ ಅದರ ಒಂದು ಪ್ರಧಾನ ಕಚೇರಿ ಅಂಬಾಲಾದಲ್ಲಿದೆ. ಹರಿಯಾಣ ರಾಜ್ಯದ ಅಂಬಾಲಾದಲ್ಲಿರುವ ಈ ಒಂದು ವಾಯುಪಡೆ ನಿಲ್ದಾಣ ಏನಿದೆ, ಈ ನಿಲ್ದಾಣದಲ್ಲಿ ರಾಷ್ಟ್ರಪತಿಗಳು ಇವತ್ತು ಒಂದು ರಫೇಲ್ ಯುದ್ಧ ವಿಮಾನದಲ್ಲಿ ಕೂತು ಹಾರಾಟವನ್ನು ನಡೆಸಿದ್ದಾರೆ. ಇದೊಂದು ಮ್ಯಾಕ್ 3 ಯುದ್ಧ ವಿಮಾನ ಆಗಿದ್ದು, ಈ ಒಂದು ಯುದ್ಧ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರ ದೈಹಿಕ ಕ್ಷಮತೆ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಹಾಗೆ ನೋಡಿದ್ರೆ ದ್ರೌಪದಿ ಮುರ್ಮು ಅವರು ಇದೇ ಮೊದಲ ಬಾರಿಗೆ ಏನಲ್ಲ, ಏಪ್ರಿಲ್ 2023ರಲ್ಲೂ ಕೂಡ ಒಂದು ವಾಯುಪಡೆ ಯುದ್ಧ ವಿಮಾನವನ್ನ ಹಾರಿಸಿದ್ರು. ಸುಖೋಯ್ 30 MKI ಯುದ್ಧ ವಿಮಾನದಲ್ಲಿ ದ್ರೌಪದಿ ಮುರ್ಮು ಅವರು ಒಂದು ಪ್ರಯಾಣವನ್ನು ಮಾಡಿದ್ರು ಅಸ್ಸಾಂನ ತೇಜ್ಪುರ ವಾಯು ನಿಲ್ದಾಣದಲ್ಲಿ. ಇದೀಗ 2ನೇ ಬಾರಿಗೆ ಅವರು ಯುದ್ಧ ವಿಮಾನವನ್ನು ಏರಿದ್ದಾರೆ. ಅದು ಕೂಡ ರಫೇಲ್ ಯುದ್ಧ ವಿಮಾನದಲ್ಲಿ ಅವರು ಹಾರಾಟವನ್ನು ನಡೆಸಿದ್ದಾರೆ. ಈ ಯುದ್ಧ ವಿಮಾನ ಏನು ರಫೇಲ್ನ ಯುದ್ಧ ವಿಮಾನಗಳೇನಿದ್ದಾವೆ, ಇದೇ ಯುದ್ಧ ವಿಮಾನಗಳು ಆಪರೇಷನ್ ಸಿಂಧೂರದಲ್ಲಿ ಕೂಡ ಭಾಗಿಯಾಗಿದ್ವು. ಇದೀಗ ರಾಷ್ಟ್ರದ ಪ್ರಥಮ ಪ್ರಜೆ ಈ ಒಂದು ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡೋದ್ರ ಮೂಲಕ ನಮ್ಮ ದೇಶದ ಏನು ವಾಯುಪಡೆ ಏನಿದೆ ಅದಕ್ಕೆ ಒಂದು ಬೆಂಬಲವಾಗಿ ಮತ್ತೆ ಒಂದು ನೈತಿಕ ಸ್ಥೈರ್ಯವನ್ನ ಅವರು ತುಂಬಿದ್ದಾರೆ ಅಂತ ಹೇಳ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು.